ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹಾಗೂ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆ ಖಚಿತಪಡಿಸುವ ಕುರಿತು ಮಧ್ಯಸ್ಥಿಕೆಗೆ ಮನವಿ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಿನ ಅಕ್ರಮಗಳು ಹಾಗೂ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ವಿದ್ಯಾರ್ಥಿಗಳ ವಿಶ್ವಾಸ ಕುಸಿಯುತ್ತಿರುವ ಗಂಭೀರ ಪರಿಸ್ಥಿತಿಯ ಕುರಿತು ತಮ್ಮ ತುರ್ತು ಮಧ್ಯಸ್ಥಿಕೆಯನ್ನು ಕೋರಿ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಲವು ವರ್ಷಗಳ ಕಾಲ ಶ್ರಮಿಸಿರುತ್ತಾರೆ. ಅವರ ಕುಟುಂಬಗಳು ಸಹ ಅಪಾರ ಆರ್ಥಿಕ ಹಾಗೂ ವೈಯಕ್ತಿಕ ತ್ಯಾಗಗಳನ್ನು ಮಾಡುತ್ತವೆ. ಇಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು, ಆಡಳಿತಾತ್ಮಕ ನಿರ್ಲಕ್ಷ್ಯ ಹಾಗೂ ಪಾರದರ್ಶಕತೆಯ ಕೊರತೆ ಉಂಟಾದರೆ ಅದು ಅರ್ಹ ವಿದ್ಯಾರ್ಥಿಗಳಿಗೆ ತೀವ್ರ ಅನ್ಯಾಯವಾಗುವುದಲ್ಲದೆ ದೇಶದ ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನು ಕುಂದಿಸುತ್ತದೆ. ಇತ್ತೀಚೆಗೆ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಹಾಗೂ ಸಾರ್ವಜನಿಕ ಅಭಿಯಾನವು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದು, ತಪ್ಪಿತಸ್ಥರನ್ನು ಹೊಣೆಗಾರರನ್ನಾಗಿ ಮಾಡುವುದು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ಜಾರಿಗೊಳಿಸುವ ಅಗತ್ಯವನ್ನು ಮತ್ತೊಮ್ಮೆ ಒತ್ತಿ ಹೇಳಿದೆ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ತಮ್ಮ ಮುಂದೆ ಗೌರವಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ. ಆತ್ಮೀಯರೇ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಮಾನ್ವಿ ಘಟಕದ ವತಿಯಿಂದ ಇವತ್ತು ನಾವು ಮಾನ್ವಿ ತಹಸೀಲ್ದಾರ್ ಮುಖಾಂತರ ನಾವು ಒಂದು ಮೆಮೊರಂಡಮ್ ಸಲ್ಲಿಸಿದ್ದೇವೆ. ಈ ಮೆಮೊರಂಡಮಲ್ಲಿ ನಾವು ಈ ಒಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ನಡೆಯುತ್ತಿರೋ ಒಂದು ಅಭಿಯಾನದ ಒಂದು ಕುರಿತು ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ. ಆತ್ಮೀಯರೇ, ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈ ವರ್ಷ 2026 ಮೇ ತಿಂಗಳಲ್ಲಿ ನಡೆದಿರುವ ನೀಟ್ ಯುಜಿ ಪರೀಕ್ಷೆ, ನೀಟ್ ಅಂಡರ್ ಗ್ರ್ಯಾಜುಯೇಟ್ ಪರೀಕ್ಷೆ ನಡೆದಿರುವಂಥ ಈ ಒಂದು ಪರೀಕ್ಷೆಯು ಪ್ರಶ್ನೆ ಪತ್ರಿಕೆಯು ಸೋರಿಕೆಯಾಗಿರುತ್ತದೆ. ಈ ಪರೀಕ್ಷೆಯು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ನಡೆಸಿರುತ್ತದೆ. ಈ ಒಂದು NTA ಮುಖ್ಯ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು NTA ಶಿಕ್ಷಣ ಸಚಿವರಾಗಿರುತ್ತಾರೆ. ಇವರು ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ಇದರ ಕುರಿತು ಅವರು ತನಿಖೆ ಗೌರ್ಮೆಂಟ್ ಮಾಡಬೇಕು. ಯಾಕೆಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಕಾರಣದಿಂದ ಹಲವಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಹಾಳಾಗಿದೆ. ಏಕೆಂದರೆ ಅವರು ಬಹಳ ಶ್ರಮಪಟ್ಟು ತಮ್ಮ ಈ ಒಂದು ನೀಟ್ UG ಪರೀಕ್ಷೆಯನ್ನು ಬಹಳ ಶ್ರಮಪಟ್ಟು ಅದನ್ನು ತಯಾರಿ ಮಾಡಿ ಬರೆದಿರುತ್ತಾರೆ. ಈ ಒಂದು ಅವರು ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಈ ಒಂದು ನೀಟ್ UG ಪರೀಕ್ಷೆಯು ಬಹಳ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನಾನು ಮುಂದಿನ ಭವಿಷ್ಯದಲ್ಲಿ ನಾನು ಡಾಕ್ಟರ್ ಆಗಬೇಕಂತ ಕನಸು ಇಟ್ಕೊಂಡಿರುತ್ತಾರೆ. ಅವರ ತಂದೆ ತಾಯಂದಿರು, ಅವರ ಪಾಲಕರು, ಪೋಷಕರು, ಅವರ ಎಲ್ಲ ಜನರು ಅವರ ಒಂದು ಮುಂದೆ ಡಾಕ್ಟರ್ ಆಗಿರುವಂಥ ಒಂದು ಕನಸನ್ನು ಇಟ್ಕೊಂಡಿರುತ್ತಾರೆ. ಬಹಳ ಶ್ರಮಪಟ್ಟು ಈ ಒಂದು ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಈ ಒಂದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ, ಇದು ಒಂದು ಅವರ ಕನಸುಗಳ ಮೇಲೆ ಕನಸನ್ನು ಹಾಳು ಮಾಡಿದೆ. ಏಕೆಂದರೆ ಅವರು ಒಂದು ಭವಿಷ್ಯವನ್ನು ಇಟ್ಕೊಂಡಿದ್ರು, ಆ ಒಂದು ಭವಿಷ್ಯ ಹಾಳಾಗಿದೆ. ಸೊ ಹಾಗಾಗಿ ನಾವು ನಮ್ಮ ಈ ಒಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಈಗ ಡೆಲ್ಲಿ ಮತ್ತು ದೇಶಾದ್ಯಂತ ಸೋನಮ್ ಅವರು ಕೂಡ ಒಂದು ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ವ್ಯವಸ್ಥೆ ಅಂದರೆ ನೀಟ್ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ರೆ ಅಂತೇಳಿ ಸೋನಮ್ ಅವರು ಸುಮಾರು ದಿನಗಳಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಜಂತರ್ ಮಂತರಲ್ಲಿ ಅವರು ನಡೆಸಿದ್ದಾರೆ. ಈಗ ಏನು ಸರ್ ಈ ವ್ಯವಸ್ಥೆಗೆ ಬಂದಿದೆ ಅಂದರೆ ದೇಶದ ಸುಧಾರಣೆ ಆಗಿದೆ? ಯಾವಾಗ ದೇಶದ ಸುಧಾರಣೆ ಈ ಒಂದು ಕೆಳ ಸ್ಥಿತಿಯಲ್ಲಿ ಬಂದಿದ್ದರೆ ಇದಕ್ಕೆ ಅದರ ಒಂದು ಪರಿಣಾಮ, ಇದರ ಒಂದು ಸೊಲ್ಯೂಷನ್ ಕೊಡಲೇಬೇಕು ಗೌರ್ಮೆಂಟ್. ಏಕೆ ಅವರು ಮೊಟ್ಟ ಮೊದಲನೇದಾರಿಗೆ ಅವರಿಗೆ ವಜಾಗೊಳಿಸಬೇಕು. ಆದ ನಂತರ ಅವರ ಒಂದು ಈ ಮುಂದಿನ ಒಂದು ಭವಿಷ್ಯದಲ್ಲಿ ಅವರ ಒಂದು ಡಾಕ್ಟರ್ ಎಕ್ಸಾಮ್ ಬರೆದಿರೋದರಲ್ಲ, ಅದನ್ನು ಅವರು ಉನ್ನತ ಸ್ಥಾನದಲ್ಲಿ ಅವರು ಸೀಟ್ ಸಿಗುವ ಹಾಗೆ ಅವರು ಗೌರ್ಮೆಂಟ್ ಇದರ ಒಂದು ಸಹಾಯ ಸೂಚನೆ ಮಾಡಿ ಅವರಿಗೆ ಗೌರ್ಮೆಂಟ್ ಸೀಟ್ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಭವಿಷ್ಯ ಅಂಧಕಾರದಲ್ಲಿ ಕಾಣಕತ್ತದ. ನಾವು ದೆಹಲಿಯಲ್ಲಿ ನೋಡಕತ್ತೀವಿ, ಜಂತರ್ ಮಂತರದಲ್ಲಿ ವಿದ್ಯಾರ್ಥಿಗಳನ್ನು ಅದು ಪಶುಗಳಾಗಿ ಇದು ಮಾಡಕತ್ತಾರ, ಪೊಲೀಸರು ಲಾಠಿ ಚಾರ್ಜ್ ಮಾಡಕತ್ತಾರ. ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು, ನಾಳಿನ ರಾಷ್ಟ್ರಪತಿ ಆಗ್ಬೋದು, IAS ಅಧಿಕಾರಿ ಆಗ್ಬೋದು, ದೇಶವನ್ನು ತಮ್ಮ ಕೈಯಲ್ಲಿ ಇದು ನಡೆಸ್ಬೋದು. ಅಂಥ ವಿದ್ಯಾರ್ಥಿಗಳನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅವರಿಗೆ ಒಂದು ಎಂಥ ಪರಿ ಟ್ರೀಟ್ ಮಾಡಕತ್ತದಂದರೆ ದೌರ್ಜನ್ಯ ಮಾಡಕತ್ತಾರ, ಅವ್ರ ಮೇಲೆ ಗ್ಯಾಸ್ ಗೊಲೆ ಹೋಗ್ಯಾಕತ್ತಾರ, ಲಾಠಿ ಚಾರ್ಜ್ ಮಾಡಕತ್ತಾರ, ಬ್ಯಾರಿಗೇಡ್ ಹಾಕಕತ್ತಾರ. ಇದರ ಈ ಪರಿಸ್ಥಿತಿ ನೋಡಿದರೆ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗತ್ತೆ ಅಂತ ಅರ್ಥ ಆಗವಲ್ದು. ಇದೇ ಥರ ಇದ್ರೆ ನಮ್ಮ ದೇಶ, ಈಗ ನಾವು ಭಾರತ ನಂಬರ್ 1 ವಿಶ್ವಗುರು ಅಂತ ಹೇಳ್ತೀವಿ, ಆದರೆ ವಿಶ್ವಗುರು ನಾವು ಎಲ್ಲ ಬ್ಯಾಕ್ವರ್ಡ್ ಆಗಿ ಬರಕತ್ತೀವಿ, ವಿಶ್ವದಲ್ಲಿ ಹಿಂದೆ ಬರಕತ್ತೀವಿ ನಾವು. ಈ ರೀತಿ ಆದರೆ ನಾವು ಮುಂದೆ ಹೆಂಗೆ ಬರೋದು ಸಾಧ್ಯ?
ಅಲ್ಲ ಸರ್, ಏನಂತಂದ್ರೆ ಈಗ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಆ ಪ್ರಶ್ನೆ ಪತ್ರಿಕೆ ಸೋರೆಯಾಗಿದೆ ಅಂತೇಳಿ ಒಂದು ರೀತಿಯಲ್ಲಿ ಆ ನೊಂದ ವಿದ್ಯಾರ್ಥಿಗಳೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಈ ರೀತಿ ವ್ಯವಸ್ಥೆ ಬಂತಂದ್ರೆ ಏನ್ ಸರ್, ಅಂದ್ರೆ ಭವಿಷ್ಯ ವಿದ್ಯಾರ್ಥಿಗಳ ಜೊತೆ ಒಂದು ರೀತಿಯಲ್ಲಿ ಚಲಾಟ ಆಡ್ತಾ ಇದಾವೆ ಸರ್ಕಾರ. ಸರ್, ವಿದ್ಯಾರ್ಥಿ ಜೊತೆಗೆ ಚೆಲ್ಲಾಟ ಸಲುವಾಗಿ ನಾವು ಮಾನ್ಯ ಸಚಿವರು ಧರ್ಮೇಂದ್ರ ಪ್ರಧಾನ ಅವ್ರದ್ದು ಇಸ್ತೀಫಾ ಕೇಳಕತ್ತೀವಿ, ಮತ್ತೆ ರಾಜೀನಾಮೆ ಕೇಳಕತ್ತೀವಿ. ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ನ್ಯಾಯ ತೋರಿಸ್ಕೊಳ್ಬೇಕಂತ ಹೇಳಿದ್ವಿ. ಮತ್ತು ಇದು ಏನು ನೀಟ್ ಸೋರಿಕೆ ಆಗ್ಯದಲ್ಲ, ಇದ್ರದ್ದು ನಿಷ್ಪಕ್ಷ ತನಿಖೆ ಆಗಬೇಕು. ಈ ತನಿಖೆಯಾಗಿ ಇದರಲ್ಲಿ ಯಾರ್ಯಾರು ಶಾಮೀಲಾಗ್ಯಾರ ಅವ್ರಿಗೆ ಶಿಕ್ಷೆ ವಿಧಿಸಬೇಕಂತ ನಾವು ವಿನಂತಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.